400 ಕೆವಿ ವಿದ್ಯುತ್ ಪ್ರಸರಣ ತಂತಿಗಳನ್ನು ಅಳವಡಿಸಲು ಟವರ್ ನಿರ್ಮಾಣಕ್ಕಾಗಿ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ಕಲ್ಲಡ್ಕದ ಪೊರ್ಲಿಪಾಡಿಯ ಬಳಿ ಬಾಯಿಲೆ ಎಂಬಲಿನ ಖಾಸಗಿ ಜಮೀನಿನಲ್ಲಿ ಮರಗಳನ್ನು ಕಡಿಯುತ್ತಿದ್ದ ವೇಳೆ ರೈತ ಸಂಘ ಹಸಿರು ಸೇನೆಯ ಮುಖಂಡರು ಮುತ್ತಿಗೆ ಹಾಕಿ ಕೆಲಸವನ್ನು ತಡೆದ ಘಟನೆ ನಡೆದಿದೆ. ರಾಜಾರೋಷವಾಗಿ ಯಂತ್ರದ ಮೂಲಕ ಮರಗಳನ್ನು ಉರುಳಿಸುತ್ತಿದ್ದ ವೇಳೆ ರೈತ ಸಂಘದ ಮಾಹಿತಿಯಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರುತ್ತಿದ್ದಂತೆಯೇ ಮರ ಕಡಿಯುತ್ತಿದ್ದ ಕಾರ್ಮಿಕರು ಪರಾರಿಯಾಗಿದ್ದಾರೆ. ರೈತರು ಹಾಗೂ ಸ್ಥಳೀಯರ ವಿರೋಧದ ನಡುವೆಯೂ ಪೊಲೀಸ್ ವ್ಯವಸ್ಥೆಯನ್ನು ಬಳಸಿಕೊಂಡು ಸ್ಟೆರ್ಲೈಟ್ ಪವರ್ ಕಂಪನಿ ಬಂಟ್ವಾಳ ತಾಲೂಕಿನಲ್ಲಿ ಹಂತ ಹಂತವಾಗಿ ಟವರ್ ನಿರ್ಮಿಸುವ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ಬಂಟ್ವಾಳ ಕಸ್ಬಾ ಗ್ರಾಮದ ದರ್ಬಳಿಕೆಯಲ್ಲಿ ಟವರ್ ನಿರ್ಮಿಸಲು ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಹೋರಾಟ ನಡೆಸಿ ವಿರೋಧ ವ್ಯಕ್ತಪಡಿಸಿದರೂ ಅಂತಿಮವಾಗಿ ಕಂಪನಿ ಟವರ್ ನಿರ್ಮಿಸುತ್ತಿದೆ. ಇದೀಗ ಬಾಯಿಲದಲ್ಲೂ ಸ್ಥಳೀಯ ರೈತರಿಗೆ ಯಾವುದೇ ಮಾಹಿತಿ ಹಾಗೂ ನೋಟಿಸ್ ನೀಡದೆ ಟವರ್ ನಿರ್ಮಾಣದ ಕಾರ್ಯ ಕೈಗೆತ್ತಿಕೊಂಡಿದೆ ಎಂದು ರೈತ ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಈ ಜಮೀನಿನಲ್ಲಿ ಕಂಪನಿಯವರು ಟವರ್ ಎಬ್ಬಿಸಲಿಕ್ಕೆ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವುದೇ ಅರ್ಜಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಯಾವುದೇ ಪರ್ಮಿಷನ್ ಅವರಿಗೆ ಸಿಗಲಿಲ್ಲ. ಆದರೂ ಬಲಾತ್ಕಾರವಾಗಿ ಈ ಜಮೀನಿನಲ್ಲಿ ಮರಗಳನ್ನು ಕಡಿದು ಹಾಕಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿನ ಗೈಡ್ಲೈನ್ಸ್ ಇದೆ, ಸ್ಟ್ಯಾಂಡರ್ಡ್ಸ್ ಆಪರೇಷನ್ ಪ್ರೊಸೀಜರ್ಸ್ ಅಂತ. ಇದನ್ನು ಫಾಲೋ ಮಾಡಬೇಕು. ಸಂಬಂಧಿಸಿದವರಿಗೆ ನೋಟಿಸ್ ಕೊಡಬೇಕು, ಅವರ ಒಪ್ಪಿಗೆ ಪಡಿಬೇಕು. ಇದನ್ನು ಯಾವುದೂ ಅವರು ಮಾಡಲಿಲ್ಲ. ನಾವು ಯಾವುದೇ ಒಂದು ಇದನ್ನು ಕೇಳಿದರೆ ಅವರು ನಮಗೆ ತೋರಿಸ್ತಾ ಇಲ್ಲ. ಬಲಾತ್ಕಾರವಾಗಿ ಹೆದರಿಸಿ ಜನರನ್ನು ತಂದು ಹೊರಗಿನಿಂದ ಅಮಾಯಕ ಜನರನ್ನಿಲ್ಲಿ ಭಯ ಹುಟ್ಟಿಸಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ನಾವು ಯಾವ ಕ್ಷಣಕ್ಕೂ ನಾವು ಒಪ್ಪುವುದಿಲ್ಲ. ನಾವು ಇದನ್ನು ಆ ಥರ ಮುಂದುವರಿಲಿಕ್ಕೆ ಬಿಡುವುದಿಲ್ಲ. ಈಗ ಫಾರೆಸ್ಟ್ ಇಲಾಖೆಯ ಫಾರೆಸ್ಟರ್ ಬಂದಿದ್ದಾರೆ, ಬಂದವರಿಗೆಲ್ಲ ತೋರಿಸಿದ್ದೇವೆ. ಅವರು ಇದನ್ನು ಕ್ಲಿಯರೆನ್ಸ್ ಆಗದೆ ಇದನ್ನು ಮುಟ್ಟಬೇಡಿ ಅಂತೇಳಿ ಒಂದು ಆದೇಶ ನೀಡಿದ್ದಾರೆ. ನಾವು ಸರ್ಕಾರಿ ಆಗಲಿ ನಮ್ಮ ಖಾಸಗಿ ಕಾಡುಗಳನ್ನಾಗಲಿ ಹೀಗೆ ಬಲಾತ್ಕಾರವಾಗಿ ಕಡಿಯಲಿಕ್ಕೆ ನಾವು ಬಿಡುವುದಿಲ್ಲ. ರೈತರ ವಿರೋಧದ ಹಿನ್ನೆಲೆಯಲ್ಲಿ ಕಂಪನಿ ಅಧಿಕಾರಿಗಳು ತೆರಳಿದ್ದು ಆದೇಶದೊಂದಿಗೆ ನಾಳೆ ಬರುವುದಾಗಿ ತಿಳಿಸಿ ಹೋಗಿದ್ದಾರೆ. ಖಾಸಗಿ ಜಮೀನುಗಳನ್ನು ಕನ್ವರ್ಷನ್ ಮಾಡಿ ಬಳಿಕ ಕಾಮಗಾರಿ ನಡೆಸಬೇಕು ಎನ್ನುವ ನಿಯಮವಿದೆ. ಆದರೆ ಕಂಪನಿ ಅಧಿಕಾರಿಗಳು ಆ ನಿಯಮವನ್ನು ಗಾಳಿಗೆ ತೂರಿ ಯಾವುದೋ ಒಂದು ರಿಕ್ವೆಸ್ಟ್ ಲೆಟರ್ ಹಿಡಿದುಕೊಂಡು ಕೆಲಸ ಮಾಡುತ್ತಿದ್ದಾರೆ. ಕಾನೂನಾತ್ಮಕವಾಗಿ ಅನುಮತಿಯನ್ನು ಪಡೆದುಕೊಂಡು ಬಂದು ಕೆಲಸ ಮಾಡಬೇಕು ಎನ್ನುವುದು ರೈತ ಸಂಘದ ಆಗ್ರಹ. ಈ ಲೈನ್ಗಳು ಏನೆಲ್ಲ ಹೋಗ್ತದೆ ಟವರ್, ಅದನ್ನು ಕನ್ವರ್ಷನ್ ಮಾಡಿ ಟವರ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ರೂಲ್ಸ್ ಉಂಟು. ಪಟ್ಟಣ ಪಂಚಾಯತಿಯಲ್ಲಿ, ಪುರಸಭೆಯಲ್ಲಿ ಅಥವಾ ರೂರಲ್ ಎಲ್ಲಿಯೇ ಹೋಗಲಿ, ಪ್ರೈವೇಟ್ ಪರ್ಪಸ್ಗೆ ಅಥವಾ ಇದು ಕಮರ್ಷಿಯಲ್ ಪರ್ಪಸ್ಗೆ ಯಾವುದೇ ಕೆಲಸ ಮಾಡೋದಿದ್ರು ಸಹ ಅದನ್ನು ಕನ್ವರ್ಷನ್ ಮಾಡಿ ಆಮೇಲೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಉಂಟು. ಆ ರೂಲ್ಸನ್ನು ಇವರು ಗಾಳಿಗೆ ತೂರಿ ಪ್ರೈವೇಟ್ ಜಾಗದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಯಾವುದೋ ಒಂದು ಕೇವಲ ರಿಕ್ವೆಸ್ಟ್ ಲೆಟರ್ ಹಿಡ್ಕೊಂಡು ಬಂದು ಪರ್ಮಿಷನ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಇದು ತಪ್ಪು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಉಂಟು. ಅದಲ್ಲದೆ ಈಗ ಟ್ರೀ ಕಟ್ಟಿಂಗಿಗೆ ಪರ್ಮಿಷನ್ ಇಲ್ಲ. ಸಂಪೂರ್ಣ ಪರ್ಮಿಷನ್ ಸಿಗದೆ ಟ್ರೀ ಕಟ್ಟಿಂಗ್ ಮಾಡಿ ಅದು ಎಕ್ಸಾಮ್ಟೆಡ್ ಟ್ರೀಸನ್ನು ನಾವು ಕಟ್ ಮಾಡಿದ್ದು ಅಂತ ಹೇಳಿ ಉಡಾಫೆ ಉತ್ತರವನ್ನು ಕಂಪನಿಯವರು ಕೊಡ್ತಾ ಇದ್ದಾರೆ. ಇದು ಈಗ ಫಾರೆಸ್ಟ್ ಆಫೀಸರ್ನವರು ಬಂದು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಅವರು ನಿಲ್ಲಿಸಿದ್ದಾರೆ ಕೆಲಸವನ್ನು. ಹಾಗಾಗಿ ಕಾನೂನಾತ್ಮಕವಾಗಿ ಅವರು ಪರ್ಮಿಷನ್ ತಗೊಂಡು ಬಂದು ಆಮೇಲೆ ಕೆಲಸ ಮುಂದುವರಿಸಲಿಕ್ಕೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರಿಗೆ ಹೇಳಬೇಕು ಅಂತೇಳಿ ನಮ್ಮೆಲ್ಲರ ರೈತ ಬಾಂಧವರ ಮನವಿ. ಅದಲ್ಲದೆ ಈ ಪ್ರಾಜೆಕ್ಟ್ ಬಂತು ಅನ್ನೋದು ಇದೊಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಬಂದ ಒಂದು ದರಿದ್ರ್ಯ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲೇ ಹತ್ತಿರದಲ್ಲಿ ವೀರಕಂಬ ಅಂತ ಹೇಳೋದು ರಿಸರ್ವ್ಡ್ ಫಾರೆಸ್ಟ್, ಅದು ಡೀಮ್ಡ್ ಫಾರೆಸ್ಟ್ ಅಲ್ಲ, ರಿಸರ್ವ್ಡ್ ಫಾರೆಸ್ಟ್ ಅಂತ. ರಿಸರ್ವ್ಡ್ ಫಾರೆಸ್ಟ್ನ ಮೇಲೆ 4 ಪಿಲ್ಲರ್ ಹೋಗ್ತದೆ. ಸಾಧಾರಣ ಒಂದು 4 ಪಿಲ್ಲರ್ ಅಂತಂದರೆ ಹತ್ತಿರ ಒಂದು 1.5 ಕಿಲೋಮೀಟರ್ನಷ್ಟು ಲೈನ್ ROW ಹೋಗ್ತದೆ ಉದ್ದಕ್ಕೆ. ಅಲ್ಲಿ ಒಂದು ಕಡಿಮೆ ಪಕ್ಷ ಆದರೂ ಒಂದು 3,000 ಒಳ್ಳೆ ಜಾತಿ ಮರಗಳು, ಎಕ್ಸಾಮ್ಟೆಡ್ ಅಲ್ಲ, ಇದು ನಾನ್ ಎಕ್ಸಾಮ್ಟೆಡ್ ಮರಗಳನ್ನು ಕಡಿತಾರೆ. ಅದಕ್ಕೆ ಟ್ರೀ ಪರ್ಮಿಷನ್ ಸಿಗಲಿಲ್ಲ, ಆದರೂ ಕೆಲಸ ಮುಂದುವರಿಸಲಿಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಇದನ್ನು ಜಿಲ್ಲಾಡಳಿತವಾಗಲಿ ಅಥವಾ ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಅವರ ಕಂಪನಿಯವರ ವಿರುದ್ಧ ಆಕ್ಷನ್ ತಗೊಳ್ಬೇಕು ಅಂತೇಳಿ ನಾವು ರೈತ ಸಂಘದ ಮೂಲಕ ನಾವು ಇಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ
ಈ ಪ್ರಾಜೆಕ್ಟ್ನ SOP ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡಾವಳಿಯ ಪ್ರಕಾರ 85% ಸಂತ್ರಸ್ತರ ಒಪ್ಪಿಗೆ ಇರಬೇಕು. ಈ ಪ್ರಾಜೆಕ್ಟಿಗೆ ಯಾವುದೇ ಪಬ್ಲಿಕ್ ಪ್ರಾಜೆಕ್ಟಿಗೆ ಒಪ್ಪಿಗೆ ಇರಬೇಕು. ಅದು ಒಪ್ಪಿಗೆಯನ್ನು ಇವರು ಪಡೆದಿಲ್ಲ. ನಮಗೆ ಯಾವುದೇ ರೀತಿಯ ನೋಟಿಫಿಕೇಶನನ್ನು ಕೊಡದೆ ಒಬ್ಬೊಬ್ಬರಿಗೆ ಎಲ್ಲ ಒಂದೊಂದು ಜನಗಳಿಗೆ ಎಲ್ಲ ಕೊಟ್ಟವರಿಗೆ ಹಣ ಮತ್ತು ಆಮಿಷ ಒಡ್ಡಿ ಅಲ್ಲಲ್ಲೇ ಟವರ್ ಕೆಲಸ ಮಾಡಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗ್ತಾ ಉಂಟು ಅಂತ ಹೇಳಿ ಕೋರ್ಟಿಗೆ ಒಂದು ಸುಳ್ಳು ರೀತಿಯ ಮಾಹಿತಿಯನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಹುನ್ನಾರಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು 4 ವರ್ಷದಿಂದ ನಡೀತಿರುವಂಥ ನಾಟಕ ಇದು. ಇದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟ ಇದು ಸರ್ಕಾರಗಳಾಗಿ ಇದನ್ನು ನಂಬಬಾರ್ದು. ಸರಿಯಾದ ಆ್ಯಕ್ಷನನ್ನು ತಗೊಂಡು ರೈತರಿಗೆ ಆಗುವ ಅನ್ಯಾಯವನ್ನು ಇವರು ಅನ್ಯಾಯವನ್ನು ತಡೆಗಟ್ಟಬೇಕು ಅಂತೇಳಿ ನಮ್ಮ ಆಗ್ರಹ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಈ ರೀತಿಯಾಗಿ ಪಬ್ಲಿಕ್ ಪ್ರಾಜೆಕ್ಟಿಗೆ ಒಂದು ಪ್ರೈವೇಟ್ ಜಾಗದಲ್ಲಿ ಮರವನ್ನು ಕಡಿಬೇಕು ಅಂತಾದರೆ ಅದಕ್ಕೆ ಟ್ರೀ ಕಮಿಟಿ ಅಂತ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಆ್ಯಕ್ಟ್ಗಳಿದ್ದಾವೆ. ಆ ಟ್ರೀ ಕಮಿಟಿ ಮಾಡಿ ಅದರಲ್ಲಿ 5 ಜನ ಕಮಿಟಿ ಮೆಂಬರ್ಸ್ಗಳನ್ನು ಮಾಡಿ ಅವರ ಟ್ರೀ ಕಮಿಟಿಯ ಮೂಲಕ ಏನು ಒಂದು ಸಮಂಜಸ ನಿರ್ಧಾರ ಆಗ್ತದೆ ಅದಾದ ಮೇಲೆಯೇ ಮರ ಕಡಿಯುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಅದು ಅಲ್ಲಿಯ ಲೋಕಲ್ ಅಥಾರಿಟಿಗಳು ಪಂಚಾಯತಿ ಇರಲಿ ಅಥವಾ ಪಟ್ಟಣ ಪಂಚಾಯತಿ ಇರಲಿ ಪುರಸಭೆ ಇರಲಿ ಅಲ್ಲಿ ಒಬ್ಬ ಪಟ್ಟಣ ಪಂಚಾಯತಿ ಮೆಂಬರ್ ಅಥವಾ ಪಂಚಾಯತಿ ಮೆಂಬರ್ಗಳನ್ನು ಅದನ್ನು ಸೇರಿಸಿಕೊಂಡು ಅವರ ಮುಖೇನ ಅಲ್ಲಿ ಅದಕ್ಕೆ ಬೇಕಾದಂಥ ಸೆನ್ಸಸ್ ಆಗಿ ಈ ಪರಿಸರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆದ ನಂತರವೇ ಮರ ಕಡಿಯುವಂಥ ಕೆಲಸಕ್ಕೆ ಕೈ ಹಾಕಬೇಕು. ಆದರೆ ಅದೆಲ್ಲವನ್ನು ಗಾಳಿಗೆ ತೋರಿ ಕಂಪನಿಯವರು ಅವರ ಎಂತ ಹೇಳೋದು ಅದಕ್ಕೆ ಒಂದು ಏಕಮುಖವಾದ ನಿರ್ಧಾರವನ್ನು ತಗೊಂಡು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಈ ಸಂದರ್ಭ ರೈತ ಸಂಘದ ಮುಖಂಡರಾದ ಆನಂದ ಸಾಲ್ಯಾನ್ ಶಂಬೂರು, ಚಿತ್ತರಂಜನ್ ನೆಕ್ಕಿಲಾರು, ಅಣ್ಣುಗೌಡ, ಅಲೆಕ್ಸ್ ಸಿಕ್ವೆರಾ, ಅರುಣ್ ಡಿಸೋಜಾ ಅಗ್ರಹಾರ್, ಬೆನೆಡಿಕ್ಟ್ ಕಾರ್ಲೋ, ವಿನ್ಸೆಂಟ್ ಡೇಸಾ, ಸಂಜೀವ ಗೌಡ ಹಾಗೂ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂಪನಿಯ ಅಧಿಕಾರಿಗಳು ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.